ಒಂದು ನಿಮಿಷ ವಿನೋದ್, ವಾಪಸ್ ಬರ್ತೀನಿ. ಮೂಡಾ ಕೇಸಲ್ಲಿ ಕೊನೆಯ ಹಂತಕ್ಕೆ ಲೋಕ ತನಿಖೆ ತಲುಪಿರುವಂತಹದ್ದು. ವರದಿ ಸಲ್ಲಿಸೋದಕ್ಕೆ ಜನವರಿ 27ಕ್ಕೆ ಡೆಡ್ಲೈನ್. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಫುಲ್ ಟೆನ್ಷನ್. ಎಲ್ಲರ ಚಿತ್ತ ಲೋಕಾಯುಕ್ತ ತನಿಖಾ ವರದಿಯತ್ತ. ಮೂಡಾ ಕೇಸಲ್ಲಿ ಕೊನೆಯ ಹಂತಕ್ಕೆ ಲೋಕ ತನಿಖೆ ತಲುಪಿದೆ. ಡೆಡ್ಲೈನ್ ಕೂಡ ಇದೆ. ಜನವರಿ 27ಕ್ಕೆ ಡೆಡ್ಲೈನ್ ಅನ್ನ ಕೊಡಲಾಗಿದೆ. ಸೊ ಸಿಎಂ ಸಿದ್ದರಾಮಯ್ಯ ಪಾರ್ವತಿಗೆ ಫುಲ್ ಟೆನ್ಷನ್ ಜೋರಾಗಿದೆ. ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ. ನಾನು ಹೋಯ್ತಾ ಇಲ್ಲ. ದಾವೋಸ್ನಲ್ಲಿ ಹೋಗ್ಬೇಕಾಗಿತ್ತು, ಹೋಯ್ತಾ ಇಲ್ಲ ನಾನು. ರೀಸನ್ ಏನಿಲ್ಲ. ಒಂದು ಬಜೆಟ್ ಪ್ರಿಪರೇಷನ್ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಮತ್ತೆ ಕಳೆದ ವರ್ಷನೂ ಕೂಡ ಹೋಗಿರ್ಲಿಲ್ಲ ನಾನು. ಈ ವರ್ಷನೂ ಕೂಡ ಹೋಗ್ತಾ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತಾರೆ. ಡಿ.ಕೆ. ಶಿವಕುಮಾರ್ ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ. ನಾನು ಹೋಯ್ತಾ ಇಲ್ಲ. ದಾವೋಸ್ನಲ್ಲಿ ಹೋಗ್ಬೇಕಾಗಿತ್ತು, ಹೋಯ್ತಾ ಇಲ್ಲ ನಾನು. ರೀಸನ್ ಏನಿಲ್ಲ. ಒಂದು ಬಜೆಟ್ ಪ್ರಿಪರೇಷನ್ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಆಲ್ರೆಡಿ ಜಾಯ್ನ್ ಆಗಿರೋ ವಿನೋದ್, ನಾವು ಗಮನಿಸ್ತಾ ಇದ್ವಿ ಸಿದ್ದರಾಮಯ್ಯ ಅವರ ಮಾತನ್ನ. ಮತ್ತೊಂದ್ ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತನ್ನ ಕೇಳ್ತಾ ಇದ್ವಿ. ಡೆಡ್ಲೈನ್ ಅಂತೂ ನೀಡಲಾಗಿದೆ, ಸಂಕಷ್ಟವಂತೂ ಹೆಚ್ಚಾಗಿದೆ. ಏನಾಗಬಹುದು ಅನ್ನೋಂಥ ನಿರೀಕ್ಷೆಯ ಜೊತೆಗೆ ಸದ್ಯಕ್ಕೆ ಏನ್ ನಡೀತಾ ಇದೆ ಅನ್ನೋ ಪ್ರಶ್ನೆ, ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್, ಬಹಳ ಪ್ರಮುಖವಾಗಿ ಆಗಲಿ 27ನೇ ತಾರೀಕು ಸಿಎಂ ಅವರ ವರದಿ ಅಂದ್ರೆ ಅವರ ಪ್ರಭಾವದ ಬಗ್ಗೆ ತನಿಖೆಯ ವರದಿಯೆಲ್ಲ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿದೆ. ಅವತ್ತು ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಒಂದಷ್ಟು ಜಡ್ಜ್ಮೆಂಟ್ ಬರುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಆದ್ರೆ 27ನೇ ತಾರೀಕು ಕೂಡ ಬಹುತೇಕ ಈ ಒಂದು ಪ್ರಕರಣದ ಏನು ಸಿಬಿಐ ಕೊಡಬೇಕು ಅನ್ನುವಂತಹ ತೀರ್ಪು ಬರೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಏನೋ ಪ್ರತಿವಾದವನ್ನು ಹಲಿಸಿರುವಂತವರು ಕೂಡ ಈಗಾಗಲೇ ಸಾಕಷ್ಟು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಸೊ ಇದರ ಬಗ್ಗೆ ಕೂಡ ಸಾಕಷ್ಟು ವಾದ ಮತ್ತೆ ಪ್ರತಿವಾದ ನಡೆಯುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಅಂತಿಮ ವರದಿ ಬಂದೇ ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರ ಪ್ರಭಾವ ಇಲ್ಲ ಅನ್ನೋದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರು ಎಷ್ಟರ ಮಟ್ಟಿಗೆ ಪ್ರಭಾವನೆ ಬೀರಿದ್ದಾರೆ, ಜೊತೆಗೆ ಅಧಿಕಾರಿಗಳು ಯಾವೆಲ್ಲ ಸಿಎಂ ಸಿದ್ದರಾಮಯ್ಯನವರು ಅವರು ಇದ್ದಂತಹ ಏನು ಪದವಿಗಳೇನಿದೆ ಆ ಪದವಿಗಳನ್ನ ಯಾವ ಮಟ್ಟಿಗೆ ಉಪಯೋಗಿಸ್ಕೊಂಡಿದ್ದಾರೆ, ಜೊತೆಗೆ ಅವರ ಹೆಸರನ್ನ ಹೇಳಿ ಅವರ ಜೊತೆಯಲ್ಲಿದ್ದಂತಹ ಏನು ಖಾಸಗಿ ಪಿಎಗಳಿರ್ಬೋದು, ಜೊತೆಗೆ ಇಲ್ಲಿತರವರು ಎಲ್ಲರೂ ಕೂಡ ಯಾವ ರೀತಿಯಾಗಿ ಈ ಒಂದು 14 ಸೈಟ್ಗಳನ್ನ ನಿಯಮ ಉಲ್ಲಂಘಿಸಿ ಪಡೆದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಈಗಾಗಲೇ ದೊರಕಿರುವಂತದ್ದು. ಈಗಾಗಲೇ ಇಡಿ ಕೂಡ ಒಂದು ವಿಸ್ತೃತವಾದಂತಹ ಏನು ಈಗಾಗಲೇ ಒಂದು ವರದಿಯನ್ನು ಕೊಟ್ಟಿದೆ. 142 ಸ್ಥಿರಾಸ್ತಿಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಇದರಲ್ಲಿ 14 ನಿವೇಶನಗಳು ಸಿಎಂ ಸಿದ್ದರಾಮಯ್ಯನವರ ಪತ್ತಿಗೆ ಸೇರಿದಂತಹ ನಿವೇಶನ ಕೂಡ ಆಗಿದೆ. ಅಲ್ಲಿ ಯಾವೆಲ್ಲ ಲೋಪಗಳಾಗಿದೆ ಅಂತೇಳಿ ಒಂದಷ್ಟು ಪ್ರೆಸ್ ನೋಟಲ್ಲಿ ಕೂಡ ಈಗಾಗಲೇ ಮೆನ್ಷನ್ ಎಲ್ಲ ಮಾಡಿದ್ದಾರೆ. ಸೊ ಹೀಗಾಗಿ ಬಹುತೇಕ ಇಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನು ಸಲ್ಲಿಸಬೇಕಾ ಅಥವಾ ಈಗ ಸದ್ಯಕ್ಕೆ ಇಲ್ಲಿಯವರೆಗೂ ಕೂಡ ನಡೆದಿರುವಂತಹ ಪ್ರಗತಿಯ ಒಂದು ತನಿಖಾ ವರದಿಯಲ್ಲಿದೆ ಆ ವರದಿಯೆಲ್ಲ ಸಲ್ಲಿಸಬೇಕಾ ಅನ್ನುವಂತಹ ಜಿಜ್ಞಾಸೆಯಲ್ಲಿದ್ದಾರೆ. ಸೊ ಹೀಗಾಗಿ ಅಂತಿಮ ವರದಿ ಬಹುತೇಕ ಸಲ್ಲಿಸೋದು ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಈಗಾಗಲೇ ಏನೋ ನ್ಯಾಯಾಲಯಕ್ಕೂ ಕೂಡ 27ನೇ ತಾರೀಕುವರೆಗೂ ಯಾವ ರೀತಿಯಾದಂತಹ ತನಿಖೆ ನಡೆಸಿದ್ದೇವೆ ಆ ಒಂದು ವರದಿಯನ್ನು ಕೊಟ್ಟು ಮತ್ತಷ್ಟು ಕಾಲಾವಕಾಶವನ್ನು ಕೇಳುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ 27ನೇ ತಾರೀಕು ಕೂಡ ಬಹುತೇಕ ಅಂತಿಮ ವರದಿ ಸಲ್ಲಿಸೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರು ಪ್ರಭಾವ ಎಷ್ಟರ ಮಟ್ಟಿಗೆ ಅನ್ನೋ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂತಹ ತನಿಖೆ ಒಂದು ಕಡೆ ಆದ್ರೆ ಇಡಿ ಈಗಾಗಲೇ ಸಾಕಷ್ಟು ತನಿಖೆಯನ್ನು ಮಾಡಿದೆ. ಅವರು ಕೂಡ ಸಾಕಷ್ಟು ಲೋಪದೋಷಗಳನ್ನ ಕಂಡುಹಿಡಿದಿದ್ದಾರೆ. ಸೊ ಹೀಗಾಗಿ ಸಿಎಂ ಅವರಿಗೆ ಈ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಟೆನ್ಷನ್ ಅಂತೂ ಇದ್ದೇ ಇರುವಂತದ್ದು. ಶ್ರೀಪಾದ್, ಓಕೆ, ಒಂದು ನಿಮಿಷ ವಿನೋದ್, ವಾಪಸ್ ಬರ್ತೀನಿ. ಮೂಡಾ ಕೇಸಲ್ಲಿ ಕೊನೆಯ ಹಂತಕ್ಕೆ ಲೋಕ ತನಿಖೆ ತಲುಪಿರುವಂತಹದ್ದು. ವರದಿ ಸಲ್ಲಿಸೋದಕ್ಕೆ ಜನವರಿ 27ಕ್ಕೆ ಡೆಡ್ಲೈನ್. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಫುಲ್ ಟೆನ್ಷನ್. ಎಲ್ಲರ ಚಿತ್ತ ಲೋಕಾಯುಕ್ತ ತನಿಖಾ ವರದಿಯತ್ತ. ಮೂಡಾ ಕೇಸಲ್ಲಿ ಕೊನೆಯ ಹಂತಕ್ಕೆ ಲೋಕ ತನಿಖೆ ತಲುಪಿದೆ. ಡೆಡ್ಲೈನ್ ಕೂಡ ಇದೆ. ಜನವರಿ 27ಕ್ಕೆ ಡೆಡ್ಲೈನ್ ಅನ್ನ ಕೊಡಲಾಗಿದೆ. ಸೊ ಸಿಎಂ ಸಿದ್ದರಾಮಯ್ಯ ಪಾರ್ವತಿಗೆ ಫುಲ್ ಟೆನ್ಷನ್ ಜೋರಾಗಿದೆ.
ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ನಂಗೆ ಅಧಿಕಾರಿಗಳು ಗೊತ್ತಿಲ್ಲಪ್ಪ, ತಪ್ಪು ಮಾಡಿದ್ದಾರೆ, ನನಗೇನು ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ. ದಾವೋಸ್ ಹೋಗ್ತಿದ್ದಾರೆ ಈ ವರ್ಷ ದಾವೋಸ್ ಹೋಗ್ತಾ ಇದೆ. ನಾನು ಹೋಯ್ತಾ ಇಲ್ಲ, ನಾನು ಹೋಯ್ತಾ ಇಲ್ಲ. ದಾವೋಸ್ನಲ್ಲಿ ಹೋಗ್ಬೇಕಾಗಿತ್ತು, ಹೋಯ್ತಾ ಇಲ್ಲ ನಾನು. ಅಲ್ಲ ಸರ್, ಏನ್ ರೀಸನ್ ಏನಾದ್ರು ಇದೆಯಾ ಸರ್ ಹೋಗದೆ? ರೀಸನ್ ಏನಿಲ್ಲ. ಒಂದು ಬಜೆಟ್ ಪ್ರಿಪ್ರೇಷನ್ ಮಾಡಬೇಕಾಗಿದೆ, ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಮತ್ತೆ ಕಳೆದ ವರ್ಷನೂ ಕೂಡ ಹೋಗಿರ್ಲಿಲ್ಲ ನಾನು, ಈ ವರ್ಷನೂ ಕೂಡ ಹೋಗ್ತಾ ಇಲ್ಲ. ಸರ್, ಒಂದ್ ಕಡೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತಾರೆ, ಡಿ.ಕೆ. ಶಿವಕುಮಾರ್ ನಲ್ಲಿ ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ. ದಾವೋಸ್ ಹೋಗ್ತಿದ್ದಾರೆ ಈ ವರ್ಷ ದಾವೋಸ್ ಹೋಗ್ತಾ ಇದೆ. ನಾನು ಹೋಯ್ತಾ ಇಲ್ಲ, ನಾನು ಹೋಯ್ತಾ ಇಲ್ಲ. ದಾವೋಸ್ನಲ್ಲಿ ಹೋಗ್ಬೇಕಾಗಿತ್ತು, ಹೋಯ್ತಾ ಇಲ್ಲ ನಾನು. ಅಲ್ಲ ಸರ್, ಏನ್ ರೀಸನ್ ಏನಾದ್ರು ಇದೆಯಾ ಸರ್ ಹೋಗದೆ? ರೀಸನ್ ಏನಿಲ್ಲ. ಒಂದು ಬಜೆಟ್ ಪ್ರಿಪ್ರೇಷನ್ ಮಾಡಬೇಕಾಗಿದೆ, ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಆಲ್ರೆಡಿ ಜಾಯ್ನ್ ಆಗಿರೋ ವಿನೋದ್, ನಾವು ಗಮನಿಸ್ತಾ ಇದ್ವಿ ಸಿದ್ದರಾಮಯ್ಯ ಅವರ ಮಾತನ್ನ, ಮತ್ತೊಂದ್ ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತನ್ನ ಕೇಳ್ತಾ ಇದ್ವಿ. ಡೆಡ್ಲೈನ್ ಅಂತೂ ನೀಡಲಾಗಿದೆ, ಸಂಕಷ್ಟವಂತೂ ಹೆಚ್ಚಾಗಿದೆ. ಏನಾಗಬಹುದು ಅನ್ನೋ ನಿರೀಕ್ಷೆಯ ಜೊತೆಗೆ ಸದ್ಯಕ್ಕೆ ಏನ್ ನಡೀತಾ ಇದೆ ಅನ್ನೋ ಪ್ರಶ್ನೆ, ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್, ಬಹಳ ಪ್ರಮುಖವಾಗಿ ಆಗಲಿ 27ನೇ ತಾರೀಕು ಸಿಎಂ ಅವರ ವರದಿ ಅಂದ್ರೆ ಅವರ ಪ್ರಭಾವದ ಬಗ್ಗೆ ತನಿಖೆಯ ವರದಿಯೆಲ್ಲ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿದೆ. ಅವತ್ತು ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಒಂದಷ್ಟು ಜಡ್ಜ್ಮೆಂಟ್ ಬರುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಆದ್ರೆ 27ನೇ ತಾರೀಕು ಕೂಡ ಬಹುತೇಕ ಈ ಒಂದು ಪ್ರಕರಣದ ಏನು ಸಿಬಿಐ ಕೊಡಬೇಕು ಅನ್ನುವಂತಹ ತೀರ್ಪು ಬರೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಏನೋ ಪ್ರತಿವಾದವನ್ನು ಹಲಿಸಿರುವಂತವರು ಕೂಡ ಈಗಾಗಲೇ ಸಾಕಷ್ಟು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಸೊ ಇದರ ಬಗ್ಗೆ ಕೂಡ ಸಾಕಷ್ಟು ವಾದ ಮತ್ತೆ ಪ್ರತಿವಾದ ನಡೆಯುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಅಂತಿಮ ವರದಿ ಬಂದೇ ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರ ಪ್ರಭಾವ ಇಲ್ಲ ಅನ್ನೋದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರು ಎಷ್ಟರ ಮಟ್ಟಿಗೆ ಪ್ರಭಾವನೆ ಬೀರಿದ್ದಾರೆ, ಜೊತೆಗೆ ಅಧಿಕಾರಿಗಳು ಯಾವೆಲ್ಲ ಸಿಎಂ ಸಿದ್ದರಾಮಯ್ಯನವರು ಅವರು ಇದ್ದಂತಹ ಏನು ಪದವಿಗಳೇನಿದೆ ಆ ಪದವಿಗಳನ್ನ ಯಾವ ಮಟ್ಟಿಗೆ ಉಪಯೋಗಿಸ್ಕೊಂಡಿದ್ದಾರೆ, ಜೊತೆಗೆ ಅವರ ಹೆಸರನ್ನ ಹೇಳಿ ಅವರ ಜೊತೆಯಲ್ಲಿದ್ದಂತಹ ಏನು ಖಾಸಗಿ ಪಿಎಗಳಿರ್ಬೋದು, ಜೊತೆಗೆ ಇಲ್ಲಿತರ ಅವರು ಎಲ್ಲರೂ ಕೂಡ ಯಾವ ರೀತಿಯಾಗಿ ಈ ಒಂದು 14 ಸೈಟ್ಗಳನ್ನ ನಿಯಮ ಉಲ್ಲಂಘಿಸಿ ಪಡೆದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಈಗಾಗಲೇ ದೊರಕಿರುವಂತದ್ದು. ಈಗಾಗಲೇ ಇಡಿ ಕೂಡ ಒಂದು ವಿಸ್ತೃತವಾದಂತಹ ಏನು ಈಗಾಗಲೇ ಒಂದು ವರದಿಯನ್ನು ಕೊಟ್ಟಿದೆ. 142 ಸ್ಥಿರಾಸ್ತಿಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಇದರಲ್ಲಿ 14 ನಿವೇಶನಗಳು ಸಿಎಂ ಸಿದ್ದರಾಮಯ್ಯನವರ ಪತ್ತಿಗೆ ಸೇರಿದಂತಹ ನಿವೇಶನ ಕೂಡ ಆಗಿದೆ. ಅಲ್ಲಿ ಯಾವೆಲ್ಲ ಲೋಪಗಳಾಗಿದೆ ಅಂತೇಳಿ ಒಂದಷ್ಟು ಪ್ರೆಸ್ ನೋಟಲ್ಲಿ ಕೂಡ ಈಗಾಗಲೇ ಮೆನ್ಷನ್ ಎಲ್ಲ ಮಾಡಿದ್ದಾರೆ. ಸೊ ಹೀಗಾಗಿ ಬಹುತೇಕ ಇಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನು ಸಲ್ಲಿಸಬೇಕಾ, ಅಥವಾ ಈಗ ಸದ್ಯಕ್ಕೆ ಇಲ್ಲಿಯವರೆಗೂ ಕೂಡ ನಡೆದಿರುವಂತಹ ಪ್ರಗತಿಯ ಒಂದು ತನಿಖಾ ವರದಿಯಲ್ಲಿದೆ ಆ ವರದಿಯೆಲ್ಲ ಸಲ್ಲಿಸಬೇಕಾ ಅನ್ನುವಂತಹ ಜಿಜ್ಞಾಸೆಯಲ್ಲಿದ್ದಾರೆ. ಸೊ ಹೀಗಾಗಿ ಅಂತಿಮ ವರದಿ ಬಹುತೇಕ ಸಲ್ಲಿಸೋದು ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಈಗಾಗಲೇ ಏನೋ ನ್ಯಾಯಾಲಯಕ್ಕೂ ಕೂಡ 27ನೇ ತಾರೀಕುವರೆಗೂ ಯಾವ ರೀತಿಯಾದಂತಹ ತನಿಖೆ ನಡೆಸಿದ್ದೇವೆ ಆ ಒಂದು ವರದಿಯನ್ನು ಕೊಟ್ಟು ಮತ್ತಷ್ಟು ಕಾಲಾವಕಾಶವನ್ನು ಕೇಳುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ 27ನೇ ತಾರೀಕು ಕೂಡ ಬಹುತೇಕ ಅಂತಿಮ ವರದಿ ಸಲ್ಲಿಸೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರು ಪ್ರಭಾವ ಎಷ್ಟರ ಮಟ್ಟಿಗೆ ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂತಹ ತನಿಖೆ ಒಂದು ಕಡೆ ಆದ್ರೆ, ಇಡಿ ಈಗಾಗಲೇ ಸಾಕಷ್ಟು ತನಿಖೆಯನ್ನು ಮಾಡಿದೆ, ಅವರು ಕೂಡ ಸಾಕಷ್ಟು ಲೋಪದೋಷಗಳೆಲ್ಲ ಕಂಡುಹಿಡಿದಿದ್ದಾರೆ. ಸೊ ಹೀಗಾಗಿ ಸಿಎಂ ಅವರಿಗೆ ಈ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಟೆನ್ಷನ್ ಅಂತೂ ಇದ್ದೇ ಇರುವಂತದ್ದು ಶ್ರೀಪಾದ್. ಓಕೆ.